ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ಇವತ್ತು ನಾನು ನಿಮ್ಮ ಜೊತೆ ಬೆಂಗಳೂರಲ್ಲಿ ಇರುವಂಥ HAL ಹೆರಿಟೇಜ್ ಸೆಂಟರ್ ಹಾಗೂ ಏರೋಸ್ಪೇಸ್ ಮ್ಯೂಸಿಯಂಗೆ ಹೋಗಿರುವಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ಮ್ಯೂಸಿಯಂ ಬಂದ್ಬಿಟ್ಟು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಬರುತ್ತೆ. ಎಕ್ಸಾಕ್ಟ್ಲಿ ನೆಕ್ಸ್ಟ್ ಟು HAL ಪೊಲೀಸ್ ಸ್ಟೇಷನ್ ಅಂತಾನೆ ಹೇಳ್ಬೋದು. ಈ ಮ್ಯೂಸಿಯಂಗೆ ಎಂಟರ್ ಆದ ತಕ್ಷಣ ನಮಗೆ ಎಂಟ್ರಿ ಫೀ ಚಾರ್ಜ್ ಮಾಡ್ತಾರೆ. ಪರ್ ಪರ್ಸನ್ 50 ರೂಪೀಸ್. ಮಕ್ಕಳು ಅಪ್ ಟು 3 ಇಯರ್ಸ್ ಯಾವುದೇ ಫೀ ಇರಲ್ಲ. ಹಾಗೂ ನೀವೇನ ಮಕ್ಕಳು ಏನಾದ್ರು ಸ್ಕೂಲ್ ಟ್ರಿಪ್ ಅಲ್ಲೆಲ್ಲ ಬಂದ್ರೆ ಅವರಿಗೆ ಏನು ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ. ಪ್ಲಸ್ ನಿಮ್ಮ ಹತ್ರ ಏನಾದ್ರು ಎಕ್ಸ್ಟ್ರಾ ಕ್ಯಾಮರಾ ಎಲ್ಲ ಏನಾದ್ರು ಇದ್ರೆ ಅದಕ್ಕೆ ಅದ್ರ ಪ್ರಕಾರ ಚಾರ್ಜ್ ಮಾಡ್ತಾರೆ. ಈ ಮ್ಯೂಸಿಯಂ ಕೂಡ ನಮ್ಮ ಭಾರತದಲ್ಲಿರುವ ಮೊದಲ ಏರೋಸ್ಪೇಸ್ ಮ್ಯೂಸಿಯಂಗಳಲ್ಲಿ ಒಂದಾಗಿದೆ. ಇದು ಎಸ್ಟಾಬ್ಲಿಷ್ ಆಗಿದ್ದು 2001 ಈ ಮ್ಯೂಸಿಯಂ ಅಂತೂ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಇರ್ಬೋದು, ಇಲ್ಲಾಂದ್ರೆ ಏರೋಸ್ಪೇಸ್ ಪ್ಲೇಯರ್ ಇರ್ತಾರಲ್ಲ ಅವರಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ನಿಮಗೆ ವಿವಿಧ ರೀತಿಯ ಯುದ್ಧಕ್ಕೆ ಬಳಸಿರುವಂತಹ ಹಳೆ ವಿಮಾನಗಳು ಹಾಗೂ ಹೆಲಿಕಾಪ್ಟರ್ಗಳು ನೋಡಲಿಕ್ಕೆ ಸಿಗ್ತವೆ. ಮಿಗ್, ಧ್ರುವ್, ಚೇತಕ್ ಹಾಗೂ ಇನ್ನೂ ಹಲವಾರು ರೀತಿಯ ಯುದ್ಧಕ್ಕೆ ಬಳಸಿರುವಂತಹ ವಿಮಾನಗಳು ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಇಲ್ಲಿ ನಿಮ್ಗೆ ಏರೋಸ್ಪೇಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಬಂದು ನಿಮ್ಗೆ ಒಳ್ಳೆ ರೀತಿಯಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡಿ, ಇವನ್ನೆಲ್ಲ ಎಷ್ಟು ಚಂದ ಮಾಡಿ ಈಗಲೂ ಕೂಡ ಪ್ರಿಸರ್ವ್ ಮಾಡಿದ್ದಾರೆ. ವೆರಿ ಗ್ರೇಟ್ ಅಂತಾನೆ ಹೇಳ್ಬೋದು. ಜೆಟ್ ಟ್ರೈನರ್ ವಿಮಾನ ನೋಡಿ ಹೇಗಿದೆ ಅಂತ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆರೆಂಜ್ ಅಂಡ್ ವೈಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ನೋಡಿ, ಇಲ್ಲಿ ಇನ್ನೊಂದು ವಿಮಾನ ನಿಂತಿದೆ, ಲಕ್ಷ್ಯ ಅಂತ. ಇದು ಲಕ್ಷ್ಯ ಪೈಲಟ್ಲೆಸ್ ಟಾರ್ಗೆಟ್ ಏರ್ಕ್ರಾಫ್ಟ್ ಆಗಿರುತ್ತೆ. ನೋಡಿ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಇದ್ರಲ್ಲಿ ನೋಡಿ ನಮ್ಮ ಇಂಡಿಯನ್ ಫ್ಲಾಗ್ ಕಲರ್ ಇದೆ, ಸ್ಯಾಫ್ರಾನ್, ವೈಟ್, ಗ್ರೀನ್. ನೋಡಿ, ಇದ್ರ ಒಳಗೆ ನೋಡಿ ಮೆಷಿನ್ಸ್ ಹೆಂಗಿದೆ ಅಂತ. ಇಂಜಿನ್ ಎಲ್ಲ ಹೆಂಗೆ ವೈರ್ ಕಾಣಿಸುತ್ತೆ ನೋಡಿ. ನೀವು ಬೇಕಾದ್ರೆ ಫೋಟೋಸ್ ತೆಗಿಬಹುದು. ಇದ್ರ ಹತ್ರ ನಿಂತ್ಬಿಟ್ಟು ಫೋಟೋಸ್ ಅಲೋ ಮಾಡ್ತಾರೆ. ಬಟ್ ನೀವು ಅದ್ರ ಹತ್ರ ಹೋಗಿ ಅದನ್ನೆಲ್ಲ ಮುಟ್ಟದೆಲ್ಲ ಮಾಡ್ಲಿಕ್ಕೆ ಬಿಡಲ್ಲ. ಬಿಕಾಸ್ ಅವರು ಆಫೀಸರ್ಸ್ ಬಂದ್ ಬೈತಾರೆ. ಬಿಕಾಸ್ ಇದನ್ನ ಅವರೆಲ್ಲ ಪ್ರಿಸರ್ವ್ ಮಾಡಿಟ್ಟಿದಾರಲ್ಲ. ಸೊ ಅದನ್ನ ಪ್ರಿಸರ್ವ್ ಮಾಡೋ ಜವಾಬ್ದಾರಿ ನಮ್ದು ಕೂಡ ಆಗಿರುತ್ತೆ. ಸೊ ನಾವು ಅದನ್ನ ಇನ್ನು ಹಾಳು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇನ್ನೊಂದ್ ತರದ್ದು ಏರೋಪ್ಲೇನ್ ಇದು. ಅಲ್ಲಿ ಸುತ್ತ ವಾಕ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಪೀಸ್ಫುಲ್ ಆಗಿದೆ. ಎನ್ವೈರನ್ಮೆಂಟ್ ಫುಲ್ ಗ್ರೀನರಿ ಇದೆ. ನೋಡಿ, ಇದೇನಂತರ ತುಂಬಾನೇ ಡಿಫ್ರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ಸ್. ನೋಡಿ, ಬ್ಲೂ ಮತ್ತೆ ವೈಟ್ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ಇದು ಸೀ ಕಿಂಗ್ ಅಂತ. ನೋಡಿ, ಅದ ಚಕ್ರ ಎಲ್ಲ ನೋಡಿ ಹೆಂಗಿದೆ ಅಂತ. ನಾವು ಹತ್ರದಿಂದ ನೋಡುವಾಗ ಅದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೂ ಅಲ್ಲಿ ಒಳ್ಳೆ ಪಾರ್ಕ್ ಕೂಡ ಇದೆ. ಮಕ್ಳಿಗೆಲ್ಲ ಆಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿದೆ. ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಮಕ್ಕಳು ಕೂಡ. ನೋಡಿ, ಇದು ರ್ಯಾಡರ್ ಅಂತ ಹೇಳ್ತಾರಲ್ಲ ಅದು ನೋಡಿ. ನೋಡಿ, ಇದು ಏರೋಪ್ಲೇನ್ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಫುಲ್ ಲೆಂದಿ ಇದೆ. ಇದರ ಹೆಸರು ಬಂದ್ಬಿಟ್ಟು ಡವ್ ಅಂತೆ.
ಇಲ್ಲಿ ಅವರ ಏರ್ಕ್ರಾಫ್ಟ್ ಜೊತೆಗೂ ಗಾರ್ಡನ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಫುಲ್ ಫ್ಲವರ್ಸ್, ಸುತ್ತ ಫುಲ್ ಗ್ರೀನರಿ, ಇಟ್ಸ್ ರಿಯಲಿ ಗ್ರೇಟ್ ಅಂತ ಹೇಳ್ಕೋಬಹುದು. ಇಷ್ಟೆಲ್ಲ ಏರ್ಕ್ರಾಫ್ಟ್ ನೋಡಿದ್ವಲ್ಲ, ಇದು ಬಂದ್ಬಿಟ್ಟು ಪುಷ್ಪಕ ವಿಮಾನ, HAL ಅಲ್ಲಿರುವಂತಹ ಪುಷ್ಪಕ ವಿಮಾನ. ಇದು ಬಂದ್ಬಿಟ್ಟು ಭಾರತದ ಮೊದಲ ಲಘು ವಿಮಾನಗಳಲ್ಲಿ ಒಂದಾಗಿದೆ. ಇದನ್ನ ಬಂದ್ಬಿಟ್ಟು HAL ಕಂಪನಿ ಅವರು 1960 ತಯಾರಿಸಿದ್ರು. ಮೇನ್ ಆಗಿ ಅವರು ಪೈಲಟ್ ಟ್ರೈನಿಂಗ್ ಗೆ ಹಾಗೂ ರಿಕ್ರಿಯೇಷನಲ್ ಫ್ಲೈಯಿಂಗ್ ಗೆ ಬಳಸ್ತಿದ್ರು. ಇನ್ನೊಂದು ರೂಮ್ ಅಲ್ಲಿ ಈ ತರ ಚಾರ್ಟ್ ಗಳಿರುತ್ತೆ, ಫುಲ್ ಬೋರ್ಡ್ ತರ. ಇದರಲ್ಲಿ ಅವರು ಯಾವ ವಿಮಾನವನ್ನು ಯಾವ ಇಸ್ವಿಯಲ್ಲಿ ಬಳಸಿದ್ರು ಅಂತ ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಫುಲ್ ಇಂಟ್ರೆಸ್ಟ್ ಇದ್ದಿದೆ ಎಲ್ಲವನ್ನು ಓದ್ಕೋಬಹುದು, ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಇಲ್ಲಿ 1971 1990 ವರೆಗೆ ಯಾವ ಎಲ್ಲ ವಿಮಾನಗಳನ್ನು ಬಳಸಿದ್ರಿ ಯುದ್ಧಕ್ಕೆ ಅಂತ ಅದ್ರ ಫುಲ್ ಲಿಸ್ಟ್ ಇಲ್ಲಿದೆ. ಇಲ್ಲಿ 1991 2000 ವರೆಗೆ ಏನೆಲ್ಲ ಆಗಿತ್ತು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ. ಸೊ ಆ ತರ ಪ್ರತಿಯೊಂದು ಇಯರಿಗೆ ಆ ತರ ಏನೆಲ್ಲ ಅಚೀವ್ಮೆಂಟ್ ಆಗಿದೆ ಅದನ್ನ ಇಲ್ಲಿ ಅವರು ಹಾಕಿದ್ದಾರೆ. ಇಲ್ಲಿ ಹಾಲ್ ಆಫ್ ಫೇಮ್ ಇದೆ. ಇದು HAL ಮ್ಯೂಸಿಯಂನ ಒಂದು ಪ್ರಮುಖ ಒಂದು ಇಂಪಾರ್ಟೆಂಟ್ ಭಾಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭಾರತದ ವಿಮಾನೋದ್ಯಮ ಮತ್ತು ಏರೋಸ್ಪೇಸ್ ಕ್ಷೇತ್ರದ ಸಾಧನೆಗಳನ್ನು ಇದು ಗೌರವಿಸುವ ಸ್ಥಳ. ಅದಕ್ಕೋಸ್ಕರ ನಿಮ್ಗೆ ಭಾರತದ ಪ್ರಸಿದ್ಧ ಏರ್ಕ್ರಾಫ್ಟ್ ಡಿಸೈನರ್ ಇರ್ಬೋದು, ಪೈಲಟ್ಸ್ ಹಾಗೂ ಇಂಜಿನಿಯರ್ ಅವರ ಕಥೆಗಳು ಹಾಗೂ ಫೋಟೋಗಳು ಓದ್ಲಿಕ್ಕೆ ಸಿಗುತ್ತವೆ. ಎಷ್ಟೊಂದು ಮೆಡಲ್ಸ್ ಗಳಿದೆ, ಇದೆಲ್ಲ ಅವರಿಗೆ ಸಿಕ್ಕಿರುವಂತ ಪ್ರಶಸ್ತಿ ಪುರಸ್ಕಾರಗಳು ನೋಡಿ. ಸೊ ಇದು ಇವತ್ತಿನ HAL ಮ್ಯೂಸಿಯಂನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಹೋಗಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ದೀರಾ ಪಟ್ ಅಂತ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್, ಸಿ ಯು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.